ನಂದೊಂದು ಪಾಲಿಸಿ ಇದೆ. ಪಾಲಿಸಿ ಏನಂತ ಅಂದರೆ, ನಾನು ಏನು ಮಾಡ್ತೀನಿ, ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ, ಅದನ್ನಲ್ಲಿ ನಾನು ದೇವ್ರನ್ನ ಕಾಣ್ತೀನಿ. ಸೊ, ಅದೇ ನನಗೆ ದೇವರು. ನಾನು ಮಾಡೋ ಕೆಲಸದಲ್ಲಿ ನಿಷ್ಠೆಯಿಂದ, ಶ್ರದ್ಧೆಯಿಂದ ಪ್ಲಸ್ ಮೋಸ ಮಾಡ್ದಂಗೆ ಏನು ಎಫರ್ಟ್ ಹಾಕ್ತೀನಿ, ಏನು ಒಳ್ಳೇದು ಬಯಸ್ತೀನಿ, ಅದೇ ನನಗೆ ದೇವರು. ಅದನ್ನು ನಾವು ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಯಾವುದೇ ಆಪತ್ಕಾಲದಲ್ಲಿ ಬಂದರೂ ಆ ಮೇಲ್ಗಡೆ ಇರೋ ದೇವರು ನಿಮ್ಮನ್ನ ಕಾಯ್ತಾನೆ. ನೀವು ಬೇರೆ ಯಾರನ್ನೂ ದೇವ್ರನ್ನ ಮಾಡ್ಕೋಬೇಡಿ. ಬರೋ ಕಸ್ಟಮರ್ಸ್‌ನ ದೇವ್ರು ಮಾಡ್ಕೊಳಕ್ಕೆ ಹೋಗಬೇಡಿ. ಅದಾದಮೇಲೆ ಬಂಧು ಬಳಗನ ದೇವ್ರು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರನ್ನೂ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಯಾವ್ದನ್ನ ಸಪೋರ್ಟ್ ಸಿಗ್ತಾ ಅವರಲ್ಲಿ ದೇವ್ರನ್ನ ಕಾಣಿ. ಯಾಕೆಂದರೆ ದೇವರು ಅವ್ರ ಮುಖದಲ್ಲಿ ಬಂದು ನಿಮಗೇನೋ ಒಂದು ಒಳ್ಳೇದು ಮಾಡ್ತಾನೆ. ಸೊ, ಯಾರು ಒಳ್ಳೇದು ಬಯಸ್ತಾರೆ ಅವರೇ ದೇವರು. ಯಾರು ಬೇರೆದೆಲ್ಲ ಥಿಂಕ್ ಮಾಡ್ತಾರೆ ಅವ್ರನ್ನ ಹತ್ರಕ್ಕೂ ಸೇರ್ಸಕ್ಕೆ ಹೋಗ್ಬೇಡಿ. ಅವ್ರು ಯಾವತ್ತಿದ್ರೂ ದೂರ. ಬಣ್ಣದ ಮಾತಿಗೆ ಯಾವತ್ತೂ ಮೊಳಗಕ್ಕೆ ಹೋಗಬೇಡಿ. ನಿಮ್ಮದು ಏನಿದೆ, ನಿಮ್ಮ ಎಫರ್ಟ್ ಏನಿದೆ, ನೀವು ಪ್ರತಿನಿತ್ಯ ಏನು ಕಾಯಕ ಮಾಡ್ತೀರಾ ಅದ್ರ ಮೇಲೆ ನಂಬಿಕೆ ಇಡಿ. ಆ ನಂಬಿಕೆ ನಿಮ್ಮನ್ನು ಯಾವತ್ತೂ ಮೋಸ ಮಾಡಲ್ಲ. ಮೋಸ ಮಾಡಿದ ದುಡ್ಡು ಒಂದು ದಿನವೂ ಇರಲ್ಲ. ಬಟ್ಟು ನೀವು ಮಾಡೋ ಕೆಲಸ ನಿಮ್ಮ ಮನಸ್ಸಿಗೆ ನೆಮ್ಮದಿಯಾಗಿ, ನಿಮ್ಮ ಆತ್ಮತೃಪ್ತಿಗೆ ಒಪ್ಪಿ ನೀವು ಮಾಡೋ ಯಾವುದೇ ಕೆಲಸದಲ್ಲಿ ಏನೇ ನೀವು ಗಳಿಸಿದರೆ ಅದು ಶಾಶ್ವತ. ನೀವು ಮಾಡೋ ಕೆಲಸದಲ್ಲಿ ಏನೇ ಕಳಪೆ ಮಾಡಿ, ದೋಷ ಮಾಡಿ, ಏನೇ ಮೋಸ ಮಾಡಿ ಗಳಿಸಿದರೂ ಅದು ತಾತ್ಕಾಲಿಕ. ಸೊ, ಉಳಿಯೋದು ಒಂದೇ, ನೀವು ಮಾಡುವ ಒಳ್ಳೆಯ ಕೆಲಸ ಒಳ್ಳೆಯದು ಮತ್ತು ನೀವು ಮಾಡೋ ಅಂಥದ್ದು ಉಪಕಾರ ಮತ್ತು ನೀವು ನಡ್ಕೊಳ್ಳುವ ರೀತಿ, ನೀವು ಮಾಡಿದ ಒಂದು ಒಳ್ಳೆಯ ಕೆಲಸಗಳು ಇದು ಶಾಶ್ವತ. ನೀವು ಮಾಡಿದ ಯಾವುದೇ ಮೋಸ ಇರ್ಬೋದು, ಅದು ಶಾಶ್ವತ ಅಲ್ಲ. ಇನ್ನೊಬ್ಬರಿಗೆ ಮೋಸ ಮಾಡಿ ಯಾವನ್ನೂ ಪಡೆಯೋಕೆ ಹೋಗಬೇಡಿ. ಬೇಕಾದ್ರೆ ₹10 ಎಕ್ಸ್ಟ್ರಾ ತಿನ್ಬಿಡಿ. ನಿಮ್ಮ ಮನಸ್ಸಲ್ಲಿ ನಾನು ಮೋಸ ಮಾಡಿದ್ದೀನಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಕಾಡಬಾರ್ದು. ಯಾವತ್ತು ನಿಮ್ಮ ಮನಸ್ಸಲ್ಲಿ ನಾನು ಮೋಸ ಮಾಡಿದ್ದೀನಿ ಅನ್ನೋದು ಯಾವತ್ತು ನೀವು ಕಾಡುತ್ತೆ, ಅದೊಂದಲ್ಲ ಒಂದು ದಿನ ಫೈನಲ್ ಆಗಿ ನಿಮ್ಮನ್ನೇ ಸುಡುತ್ತೆ. ಇದು ಮನಸ್ಸಲ್ಲಿ ಯಾವತ್ತೂ ಇಟ್ಕೊಂಡಿರಿ. ಸೊ, ಬೇರೆ ಟೀಕೆಗಳು ಏನೇ ಇರಲಿ, ಸೊ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಏನೇ ಕಮೆಂಟ್ ಬರ್ಬೋದು, ಯಾವುದೇ ಏನೇ ಬರ್ಬೋದು. ಒಳ್ಳೇದು ಬಂದನ್ನ ತೊಗೊಳ್ಳಿ, ಕೆಟ್ಟದ್ದು ಬಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಆಪ್ಷನ್ ಇದೆ, ಅವ್ರನ್ನ ಡಿಲೀಟ್ ಮಾಡಿ, ಬ್ಲಾಕ್ ಮಾಡಿ. ಇಷ್ಟೇ ಸಿಂಪಲ್ ಟ್ರಿಕ್ಸು. ನೀವು ಅವ್ರು ಏನೋ ಕಮೆಂಟ್ ಮಾಡಿದಾರೆ ಅಂತ ನೀವೇನೋ ಕಮೆಂಟ್ ಮಾಡ್ತೀರಾ, ಅದು ವಾಗ್ವಾದ ನಡೆಯುತ್ತೆ. ಸುಮ್ಮನೆ ಇಲ್ದಿದ್ದೆಲ್ಲ ಟೆನ್ಷನ್ ಆಗುತ್ತೆ. ಇವತ್ತು ಟೆನ್ಷನ್ ತಾಳಕ್ಕೆ ಹೋಗಬಾರ್ದು. ಎಷ್ಟು ಈಸಿಯಾಗಿ ತೊಗೊಂಡು ಈಸಿಯಾಗಿ ಮೂವ್ ಮಾಡೋಕ್ಕಾಗುತ್ತೆ ಅಷ್ಟು ಮೂವ್ ಮಾಡಿ. ಟೆನ್ಷನ್ ತಗೊಂಡ್ರೆ ನಾಳೆ ಹಾಳಾಗೋದು ನಮ್ಮ ಹೆಲ್ತು. ಬಿ ಶುಗರ್ ಎಲ್ಲ ಬಂದ್ಬಿಡುತ್ತೆ. ಇವತ್ತು ಯಾರನ್ನೂ ಮೆಚ್ಚೋಕ್ಕಾಗಲ್ಲ. ಕೆಲವ್ರದ್ದು ಏನಂತ ಅಂದರೆ, ಅವ್ರದ್ದು ಕೆಲಸನೇ ಯಾವತ್ತು ಒಬ್ಬ ಮನುಷ್ಯ ಸಕ್ಸಸ್ಫುಲ್ ಪರ್ಸನ್ ಆಗೋದು, ಒಳ್ಳೆ ವ್ಯಕ್ತಿ ಅಂತಂದರೆ ಬೇರೆ ಮನುಷ್ಯನ ಒಂದು ಒಳ್ಳೆ ಗುಣನೇ ಆಗಿರ್ಬೋದು, ಒಂದು ಖುಷಿನೇ ಆಗಿರ್ಬೋದು, ಯಾರು ಆ ಮನುಷ್ಯಂದು ಇವ್ನು ಸ್ವಾಗತ ಮಾಡಿ ಆ ಖುಷಿಯಲ್ಲಿ ಶೇರ್ ಮಾಡ್ಕೊಳ್ತಾನೆ, ಇಲ್ಲ ಅವನು ಹೋಗಿ ಅದ್ರಲ್ಲಿ ಭಾಗಿ ಅವನು ಒಬ್ಬ ಒಳ್ಳೆ ಮನುಷ್ಯ. ಯಾವತ್ತು ಅವನ ಇನ್ನೊಬ್ಬನ ಒಂದು ಖುಷಿನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಅದಕ್ಕೆ ಹಂಚಿಕೆ ಅಥವಾ ಏನಂತಾರೆ, ಸೊ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು ಅಂತಾರಲ್ಲ, ಸೊ ಆ ಥರ ಇನ್ನೊಬ್ಬನ ಏಳಿಗೆಯನ್ನು ಸಹಿಸಲಾರದ ವ್ಯಕ್ತಿ ಯಾವತ್ತು ಕಾಲಿಂದ ಧೂಳಿನ ಕೆಳಗಡೆನೇ ಇರ್ತಾನೆ. ಯಾರು ಇನ್ನೊಬ್ಬ ವ್ಯಕ್ತಿಯ ಸಾಧನೆ ಆಗಿರ್ಬೋದು, ಇನ್ನೊಬ್ಬ ವ್ಯಕ್ತಿಯ ಒಳ್ಳೆ ಗುಣನೇ ಆಗಿರ್ಬೋದು, ಅವನಲ್ಲಿರೋದನ್ನ ಇವನು ಅಳವಡಿಸಿಕೊಂಡರೆ ಅವನೊಬ್ಬನೇ ಅಷ್ಟೇ ಅವನು ಮೇಲಕ್ಕೆ ಬರೋಕ್ಕೆ ಸಾಧ್ಯ. ಸೊ, ಎಲ್ಲ ಮನುಷ್ಯನಲ್ಲಿ ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ಇರುತ್ತೆ. ಯಾವುದು ನಿಮಗೆ ಅನುಗುಣಕ್ಕೆ ಅಥವಾ ನಿಮ್ಮ ಕೆಲಸಕ್ಕೆ ಅಥವಾ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಅಳವಡಿಸಿಕೊಳ್ಳೋಕ್ಕೆ ಆಗುತ್ತೆ ಇನ್ನೊಬ್ಬ ವ್ಯಕ್ತಿ ಇದ್ದ, ಎಲ್ಲರಲ್ಲೂ ಒಂದೊಂದು ಡಿಫ್ರೆಂಟ್ ಆಗಿ ಏನೋ ಒಂದು ಇರುತ್ತೆ, ಒಂದು ಶಕ್ತಿ ಇರುತ್ತೆ, ಇಲ್ಲ ಅವನಲ್ಲಿ ಏನೋ ಒಂದು ಒಳ್ಳೆತನ ಇರುತ್ತೆ. ನಿಮ್ಮಲ್ಲಿ ಅದಿರೋದಿಲ್ಲ. ಬಟ್ ಅದನ್ನು ನೋಡಿಕೊಂಡು ಹೊಟ್ಟೆ ಕಿಚ್ಚು ಪಡಬಾರ್ದು. ಸೊ, ಅವನಲ್ಲಿರೋದನ್ನ ಕೆಲವೊಂದನ್ನು ನಮ್ಮ ಕೈಲಿ ಹಾಗೆ ಅದನ್ನು ಅಳವಡಿಸ್ಕೊಂಡು ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡಬೇಕು. ನಮ್ಮಲ್ಲಿ ಯಾವುದನ್ನ ಕೆಟ್ಟ ಗುಣಗಳಿದ್ದು, ಇಲ್ಲ ಕೆಟ್ಟದ್ದನ್ನು ಬಯಸಿದ್ದು, ಇಲ್ಲ ಕೆಟ್ಟದ್ದು ಯಾವುದನ್ನು ನಡೆದಿದ್ರೆ ಅದನ್ನು ದಯವಿಟ್ಟು ಈಗೋ ಆಗಿ ತೊಗೊಂಡಲ್ಲೇ ಅದನ್ನು ಅಲ್ಲೇ ಬಿಟ್ಟು ಒಳ್ಳೆಯದನ್ನು ನಾವು ಯಾವತ್ತು ರೂಢಿ ಮಾಡ್ಕೊಂಡು ಹೋಗ್ತೀವಿ, ಅವತ್ತು ನಾವು ಒಂದು ಒಳ್ಳೆಯ ಮನುಷ್ಯ ಆಗ್ತೀವಿ. ಮತ್ತು ಎಲ್ಲ ವೀಡಿಯೋಸ್ನ ನಾನು ನೋಡ್ತೀನಿ. ಕೆಲವೊಂದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಕೆಲವೊಂದು ನನ್ನಲ್ಲೂ ಅಗ್ರೆಸಿವ್ ಇರುತ್ತೆ, ನಾನು ಏನೋ ಒಂದು ಮಾತಾಡ್ತೀನಿ. ಕೆಲವರಲ್ಲಿ ತುಂಬ ಚೆನ್ನಾಗಿರುತ್ತೆ, ಅದನ್ನು ನಾನು ಇನ್ಪುಟ್ ಆಗಿ ತೊಗೊಳ್ತೀನಿ. ನಾನು ಅದನ್ನು ಬೆಳೆಸ್ಕೊಳ್ತಾ ಹೋಗ್ತೀನಿ. ಯಾರು ಇನ್ನೊಬ್ಬರು ವ್ಯಕ್ತಿನ ನೋಡಬೇಕು, ಅದರಲ್ಲೇನು ಕಳ್ಕೊಳ್ಳೋ ಅಂಥದ್ದೇನಿಲ್ಲ. ಅಯ್ಯೋ ಅವನೊಬ್ಬನೇ ದೊಡ್ಡವನು ಅನ್ನೋದೇನಿಲ್ಲ. ಎಲ್ಲ ಮನದಿಂದ ಮರದಕ್ಕೆ ದೊಡ್ಡದೇ ಇರುತ್ತೆ. ಸೊ ಯಾವತ್ತೂ ನಾನೊಬ್ಬನೇ ಪರ್ಫೆಕ್ಟು ಅನ್ನೋ ಈಗೋ ಇರಬಾರ್ದು. ಈಗೋ ಯಾವತ್ತು ಯಾವ ಮನುಷ್ಯನಲ್ಲಿರುತ್ತೆ, ಈಗೋನೇ ಮನುಷ್ಯನ ಹಾಳು ಮಾಡುತ್ತೆ. ಈಗೋನ ಬಿಡಬೇಕು, ಒಳ್ಳೆಯದನ್ನು ತೊಗೊಬೇಕು, ಬೆಳಿಬೇಕು. ನಮ್ಮ ಉದ್ದೇಶ ಬೆಳಿಬೇಕು, ಆದಷ್ಟು ಒಳ್ಳೇದು ಮಾಡಬೇಕು. ನಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಕೆಟ್ಟದಂತೂ ಮಾಡೋಕ್ಕೆ ಹೋಗಬಾರ್ದು. ಒಳ್ಳೇದು ಮಾಡಿದ್ರೆ ಶಾಶ್ವತವಾಗಿರ್ತೀವಿ, ನೆನಪಲ್ಲಿರ್ತೀವಿ. ಕೆಟ್ಟದ್ದು ಮಾಡಿದ್ರೆ 3 ದಿನ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಥ್ಯಾಂಕ್ ಯು.